ಸೊ ನಿಮಗೆ ನೀವೇ ಒಂದಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ, 2030ನೇ ವರ್ಷದಲ್ಲಿ ನೀವಿದ್ದೀರಾ, ಕ್ಲಾಸ್ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತ. ಯು ಜಸ್ಟ್ ಇಮ್ಯಾಜಿನ್. ಸುತ್ತ ನೋಡಿದ್ರು, ಎಲ್ಲಿ ನೋಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮಕ್ಕಳು ಯೂಟ್ಯೂಬಿಂದ ಕಲಿತಾ ಇದ್ದಾರೆ, ಚಾಟ್ ಜಿಪಿಟಿಯಿಂದ ಕಲಿತಾ ಇದ್ದಾರೆ, ಕೌಂಟ್ಲೆಸ್ ಡಿಜಿಟಲ್ ಟೂಲ್ಸ್, ಎಲ್ಲಿ ನೋಡಿದ್ರು AI ವರ್ಲ್ಡ್ ಆಗಿದೆ. ಆದರೆ ಇಲ್ಲೊಂದು ಕ್ವಶನ್ಸ್ ಬರುತ್ತೆ, ವೈ ವುಡ್ ಸ್ಟೂಡೆಂಟ್ಸ್ ಸ್ಟಿಲ್ ನೀಡ್ ಅ ಟೀಚರ್? ಇಷ್ಟೆಲ್ಲ ಡೆವಲಪ್ ಆಗಿದೆ, ಇಷ್ಟೆಲ್ಲ ಟೆಕ್ನಾಲಜಿ ಆಗಿದೆ, ಆದರೂ ಕೂಡ ಯಾಕೆ ಕ್ಲಾಸ್ ರೂಮಲ್ಲಿ ಟೀಚರ್ ಬೇಕು? ಇಫ್ ಯು ಥಿಂಕ್ ದ್ಯಾಟ್ ಟೀಚಿಂಗ್ ಈಸ್ ಓನ್ಲಿ ಅಬೌಟ್ ಕಂಪ್ಲೀಟಿಂಗ್ ದ ಸಿಲೆಬಸ್, ನೀವೇನಾದರೂ ಸಿಲೆಬಸ್ ಮಾತ್ರ ಕಂಪ್ಲೀಟ್ ಮಾಡೋದು ಟೀಚಿಂಗ್ ಅಂತ ಅಂದ್ಕೊಂಡಿದ್ರೆ, ಆ್ಯಂಡ್ ದಿಸ್ ವಿಡಿಯೋ ಮೇ ಕಂಪ್ಲೀಟ್ಲಿ ಚೇಂಜ್ ದ ವೇ ಯು ಸಿ ದಿ ಎಜುಕೇಷನ್. Stay with me because today I am going to share whatever teacher must know to remain valuable in the future. So, I am Dr. Shilpa K, founder and managing director of Janvi Academy. ಸೊ ಇಷ್ಟು ವರ್ಷ ನಾನೇನು ವರ್ಕ್ ಮಾಡ್ಕೊಳ್ತಾ ಬಂದಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ, ಟೀಚರ್ಸ್ನ ಟ್ರೈನ್ ಮಾಡಿದ್ದೀನಿ, ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ, ಆ್ಯಂಡ್ ವೇರ್ ಐ ಆಮ್ ಡಿಸ್ಕಸಿಂಗ್ ವಿತ್ ಎಜುಕೇಟರ್ಸ್ ಆ್ಯಂಡ್ ಫ್ಯೂಚರ್ ಟೀಚರ್ಸ್. ಸೊ ನನಗೆ ಒಂದು ಸತ್ಯ ಅರ್ಥ ಆಗಿದ್ದು ಏನಪ್ಪ ಅಂತ ಹೇಳಿದ್ರೆ, ದ ಫ್ಯೂಚರ್ ಬಿಲಾಂಗ್ಸ್ ಟು ಟೀಚರ್. ದ ಫ್ಯೂಚರ್ ಬಿಲಾಂಗ್ಸ್ ಟು ಟೀಚರ್ ಹೂ ಕಂಟಿನ್ಯೂ ಲರ್ನಿಂಗ್, ಗ್ರೋಯಿಂಗ್ ಆ್ಯಂಡ್ ಅಡಾಪ್ಟಿಂಗ್. ಟೆಲ್ ಮಿ ವಾಟ್ ಇಸ್ ದ ಟ್ರೂತ್? ದ ಫ್ಯೂಚರ್ ಬಿಲಾಂಗ್ಸ್ ಟು teacher who continue learning, growing and adapting. And this video is not meant to create fear. It is meant to prepare you for the opportunities ahead. ಸೊ ನಿಮಗೇನು ಭಯಪಡಿಸ್ಬೇಕು, ಹೇಗೆ ಫ್ಯೂಚರ್ ಅನ್ನೋದಕ್ಕಲ್ಲ ಈ ವಿಡಿಯೋ, ನಿಮಗೆ ಒಂದು ಕ್ಲಾರಿಟಿನ ಕೊಡೋಕ್ಕೆ, ನಿಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಒಂದು ವಿಡಿಯೋ, ಥಿಂಕ್ ಅಬೌಟ್ ಹೌ ಮಚ್ ದಿ ವರ್ಲ್ಡ್ ಹ್ಯಾಸ್ ಚೇಂಜ್ಡ್. ಈಗ ನಿಮಗೆ ಗೊತ್ತಿದೆ ಪ್ರಪಂಚ ಎಷ್ಟು ಚೇಂಜ್ ಆಗ್ತಾ ಇದೆ, ಯಾವ ರೀತಿ ಡೆವಲಪ್ ಆಗ್ತಾ ಇದೆ. ಎವ್ರಿ ಡೇ ಇಸ್ ಅ ನ್ಯೂ ಇನ್ವೆನ್ಷನ್ಸ್ ನಡೀತಾನೇ ಇದೆ. ಆ್ಯಂಡ್ ಇನ್ ದಟ್ ವೇ ಇವತ್ತಿನ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ? ದಿ ಆಲ್ ಗ್ರೋಯಿಂಗ್ ಅಪ್ ವಿತ್ ದ ಟೆಕ್ನಾಲಜಿ, ಸ್ಮಾರ್ಟ್ಫೋನ್, AI ಟೂಲ್ಸ್ ಆ್ಯಂಡ್ ಇಂಟ್ರಾಕ್ಟಿಂಗ್ ವಿತ್ ಲರ್ನಿಂಗ್ ಆ್ಯಪ್ಸ್. ಅವರು ಸ್ಕೂಲಿಗೆ ಬರೋದಕ್ಕಿಂತ ಮುಂಚೆನೇ ದೇ ಆರ್ ಗೆಟಿಂಗ್ ದಿ ಅನ್ಲಿಮಿಟೆಡ್ ಆ್ಯಕ್ಸಸ್ ಟು ದಿ ಇನ್ಫಾರ್ಮೇಷನ್ಸ್. ಹಾಗಿದ್ರೆ ಇಲ್ಲಿ ಏನು ಅರ್ಥ ಆಗುತ್ತೆ? ನಾಲೆಜ್ ಈಸ್ ನೋ ಲಾಂಗರ್ ಡಿಫಿಕಲ್ಟಿ ಟು ಫೈಂಡ್. ಸೊ ನಾಲೆಜ್ ಅನ್ನೋದು ನಮಗೆ ಕಷ್ಟ ಆಗಲ್ಲ ಹುಡುಕಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಎಲ್ಲ ಕಡೆ ನಾಲೆಜ್ ಸಿಗ್ತಾ ಇದೆ. ಈಸ್ ದಟ್ ಸಫಿಷಿಯಂಟ್ ಆರ್ ಈಸ್ ದಟ್ ಎನಫ್ ಟು ಕ್ರಿಯೇಟ್ ದಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಅರ್ಥ ಆಗಿಬಿಡುತ್ತಾ? ಸೊ ಪ್ರತಿಯೊಂದು ಸಿಕ್ಕಿದ ತಕ್ಷಣ ಎಲ್ಲನೂ ಲೈಫಲ್ಲಿ ಸಿಕ್ಬಿಡುತ್ತಾ? ಇಲ್ಲ ಅಲ್ವಾ? ಹಾಗಿದ್ರೆ ಏನು ಬೇಕು? ನಾಲೆಜ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್, ನಾಲೆಜ್ ಆಲ್ರೆಡಿ ಇದೆ. ಹಾಗಿದ್ರೆ ಏನು ಬೇಕು? ಇಲ್ಲಿ ಬೇಕಾಗಿರುವಂಥದ್ದು ದ ಟೀಚರ್ಸ್ ಹೂ ಇನ್ಸ್ಪೈರ್ಸ್, ಹೂ ಗೈಡ್, ಹೂ ಎನ್ಕರೇಜ್ ಆ್ಯಂಡ್ ಡೆವಲಪ್ ದಿ ಓಲ್ಡ್ ಚೈಲ್ಡ್. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ನೌ. ಸೊ ಈ ಒಂದು ಮೂಮೆಂಟಲ್ಲಿ ಬೇಕಾಗಿರುವಂಥದ್ದು ನಾಟ್ ದ ಒನ್ ಹೂ ಕಂಪ್ಲೀಟ್ ದ ಸಿಲೆಬಸ್, ದ ಒನ್ ಹೂ ಇನ್ಸ್ಪೈರ್, ಗೈಡ್, ಮೋಟಿವೇಟ್, ಎನ್ಕರೇಜ್ ದ ಚಿಲ್ಡ್ರನ್ ಫಾರ್ ದ ಡೆವಲಪ್ಮೆಂಟ್. Hope you are getting the clarity now. ಹಾಗಿದ್ರೆ ವಾಟ್ ಸ್ಕೂಲ್ ಎಕ್ಸ್ಪೆಕ್ಟ್ ಟುಡೇ? ಮಾಡರ್ನ್ ಸ್ಕೂಲ್ಸಲ್ಲಿ ನಾವೇನು ಎಜುಕೇಟರ್ಸ್ ಮಾಡಬೇಕು ಅಂತ ನೀವು ಕೇಳೋದಾದರೆ, ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಫೋಕಸ್ ಆನ್ ಬಿಲ್ಡಿಂಗ್ ದ ಪಾಸಿಟಿವ್ ರಿಲೇಷನ್ಶಿಪ್ ವಿತ್ ಚಿಲ್ಡ್ರನ್. ದಿ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಫೋಕಸ್ ಆ್ಯಂಡ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್, communicating positively with the children. And the second step that you must know as towards the child psychology information, that means you have to understand the child psychology. ಎಷ್ಟು ಓದಬೇಕು ಮ್ಯಾಮ್ ಚೈಲ್ಡ್ ಸೈಕಾಲಜಿ? ತುಂಬ ಕಲಿಬೇಕಾ? ಇಲ್ಲ, ಸಿಂಪಲ್ ವೇ. ಸೊ ಹೂ ಇಸ್ ಅ ಚೈಲ್ಡ್, ಹೌ ಚೈಲ್ಡ್ ಗ್ರೋತ್, ಹೌ ಚೈಲ್ಡ್ ಡೆವಲಪ್ಸ್ ಆ್ಯಂಡ್ ವಾಟ್ ಥಿಂಗ್ಸ್ ಶುಡ್ ಬಿ ರಿಕ್ವೈರ್ಡ್ ಫಾರ್ ದಿ ಚೈಲ್ಡ್ಸ್ ಪ್ರೋಗ್ರೆಸ್. ಹಾಲಿಸ್ಟಿಕ್ ಎಜುಕೇಷನ್ಗೆ ನಾನು ಏನು ಮಾಡಬೇಕು, ಮಕ್ಕಳು ಯಾವ್ಯಾವ ರೀತಿ ಕಲಿತಾರೆ, ಟೈಪ್ಸ್ ಆಫ್ ಲರ್ನರ್ಸ್ ಏನು, ಮಕ್ಕಳಿಗೆ ಯಾವ ರೀತಿ ಅಟ್ಮಾಸ್ಫಿಯರ್ ಎನ್ವೈರ್ನಮೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು. ಸೊ ಈ ಥರ ವಿಚಾರಗಳನ್ನ ನೀವು ಸೈಕಾಲಜಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ದಿ ಎಂಗೇಜಿಂಗ್ ಕ್ಲಾಸ್ ರೂಮ್, ನಾಟ್ ದಿ ಬೋರ್ಡಮ್ ಕ್ಲಾಸ್ ರೂಮ್. ಜಸ್ಟ್ ಆಲ್ವೇಸ್ ಫೋಕಸಿಂಗ್ ಆನ್ ಲೆಕ್ಚರಿಂಗ್. ಪಾಠ ಹೇಳ್ಕೊಡ್ತೀನಿ, ಕಲೀರಿ ಮಕ್ಕಳ, ಬುಕ್ಸ್ ತೆಗೀರಿ, ಬರೀರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಕ್ಕಳು ಬರೀಲಿಕ್ಕೆ ಹೋಗಲ್ಲ. ಹಾಗಿದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಎಂಗೇಜ್ ದಿ ಕ್ಲಾಸ್ ರೂಮ್ ಕ್ರಿಯೇಟಿವ್ಲಿ. So when you develop the curiosity, slowly children will start listening and they'll complete all the tasks. Meanwhile, you have to use the technology meaningfully. Resources existed ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ.
ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಕ್ಲಾಸ್ ರೂಮ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದು. ಕಾನ್ಫಿಡೆಂಟ್ ಕಮ್ಯುನಿಕೇಷನ್ ಮಸ್ಟ್ ಇರಬೇಕಾಗತ್ತೆ ವಿತ್ ದ ಸ್ಟೂಡೆಂಟ್ಸ್ ಆ್ಯಂಡ್ ವಿತ್ ದ ಪೇರೆಂಟ್ಸ್, ಬಿಕಾಸ್ ಯು ಆರ್ ದ ರೆಪ್ಲಿಕಾ ಆಫ್ ಎವ್ರಿಥಿಂಗ್. ನೀವು ಯಾವಾಗ ಕಾನ್ಫಿಡೆಂಟಾಗಿ ಕ್ಲಾಸ್ ರೂಮ್ನ ಲೀಡ್ ಮಾಡ್ತಿರೋ, ಹ್ಯಾಂಡಲ್ ಮಾಡ್ತಿರೋ, ದ ಸೇಮ್ ಎನರ್ಜಿ ಯು ವಿಲ್ ಟ್ರಾನ್ಸ್ಫಾರ್ಮ್ ಟು ದ ಲಿಟಲ್ ಒನ್ಸ್. ಸೊ ದಟ್ ಮೇಕ್ ಶೋರ್ ಥಿಂಗ್ಸ್ ಆರ್ ಗ್ರೇಟ್ ವಿತ್ ಯು. Always focus more about the critical thinking and the creativity. When do you bring the creativity? When do you focus on the critical thinking and problem solving? Children love learning new things. And do not forget to teach values alongside the academics. ಸೊ ಯಾವಾಗಲೂ ಅಕಾಡೆಮಿಕ್ಸ್ ಕಡೆನೇ ಫೋಕಸ್ ಮಾಡೋದು, ಸಿಲೆಬಸ್ ಏನಿದೆ ಅದನ್ನೇ ನಾನು ಕಂಪ್ಲೀಟ್ ಮಾಡ್ತೀನಿ, ದೋ ಐ ಆಮ್ ಕ್ರಿಯೇಟಿವ್, ದೋ ಐ ಆಮ್ ಯೂಸಿಂಗ್ ದಿ ಟೆಕ್ನಾಲಜಿ, ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ದ ಟೆಕ್ಸ್ಟ್ ಬುಕ್ ಕಂಟೆಂಟ್ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಹಾಗಿದ್ರೆ ಏನು ಮಾಡಬೇಕು? ಮಕ್ಕಳಿಗೆ ವ್ಯಾಲ್ಯೂಸ್ ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಂಡ್ ಯು ಬಿ ಲರ್ನಿಂಗ್ ಕಂಟಿನ್ಯೂಸ್ಲಿ ಆ್ಯಂಡ್ ಎನ್ಕರೇಜ್ ದ ಚಿಲ್ಡ್ರನ್ ಟು ಲರ್ನ್ ಥ್ರೂ ಔಟ್ ದೇರ್ ಕರಿಯರ್. ಸೊ ಯಾವಾಗ ನಾವು ಕಲಿಯೋದು ಸ್ಟಾಪ್ ಮಾಡ್ತೀವೋ ಆಗ ನಮ್ಮ ಲೈಫ್ ಸ್ಟ್ಯಾಗ್ನೆಂಟ್ ಆಗ್ತಾ ಹೋಗುತ್ತೆ. ಸೊ ಎನ್ಕರೇಜ್ ದ ಚಿಲ್ಡ್ರನ್ ಟು ಕಂಟಿನ್ಯೂ ಲರ್ನಿಂಗ್ ಫಾರ್ ದೇರ್ ಕರಿಯರ್. Meanwhile, you'll be updating and upgrading. ಸೊ ಟೀಚಿಂಗ್ ಅನ್ನೋ ತಕ್ಷಣ ಸರ್ಟಿಫಿಕೇಟ್ ನಿಮಗೆ ಸಾಕಾಗುತ್ತೆ. ಐ ಹ್ಯಾವ್ ಅ ಸರ್ಟಿಫಿಕೇಟ್, ಐ ಆಮ್ ಅ ಸರ್ಟಿಫೈಡ್ ಟೀಚರ್, ನಾನು ಹೋಗ್ಬೋದಲ್ಲ, ನಾನು ಟೀಚ್ ಮಾಡ್ಬೋದಲ್ಲ ಅಂತ ನೀವೇನದು ಅಂದ್ಕೊಂಡಿದ್ರೆ ಬರುವಂಥ ದಿನಗಳಲ್ಲಿ ಅದು ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಸರ್ಟಿಫಿಕೇಟ್ ಅಲೋನ್ ಡಸಂಟ್ ಎನಫ್. ಸೊ ಅದು ನಿಮಗೆ ಸಪೋರ್ಟ್ ಅಷ್ಟು ಮಾಡಲ್ಲ. ಹಾಗಿದ್ರೆ ಏನು ಸಪೋರ್ಟ್ ಮಾಡುತ್ತೆ ಟೀಚರ್ಸಿಗೆ ಅಂತ ನೀವು ಕೇಳೋದಾದರೆ, ಸೊ ಈ ಸ್ಕೂಲ್ಸಲ್ಲಿ ಯಾವ ಟೀಚರ್ಸು ವ್ಯಾಲ್ಯೂಸ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೋ, ಯಾರು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೋ ಅವರಿಗೆ ಡೆವಲಪ್ಮೆಂಟ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಮತ್ತೆ ನಿಮ್ಗೊಂದು ಕ್ವಶನ್ ಬರ್ಬೋದು, ಏನು ಸ್ಕೂಲ್ಸಲ್ಲಿ ಸ್ಕಿಲ್ ಟೀಚರ್ಸ್ ಇರಬೇಕು, AI ರಿಪ್ಲೇಸ್ ಆಗಿರುತ್ತೆ, ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಹಾಗಿದ್ರೆ ಟೆಕ್ನಾಲಜಿ ಟೀಚರ್ಸ್ನ ರಿಪ್ಲೇಸ್ ಮಾಡುತ್ತಾ? ಏನೇನೆಲ್ಲ ಟೆಕ್ನಾಲಜಿ ರಿಪ್ಲೇಸ್ ಮಾಡುತ್ತೆ, ಯಾರು AI ರಿಪ್ಲೇಸ್ ಮಾಡುತ್ತೆ ಅಂತ ನೀವು ಕೇಳಿದ್ರೆ, ಸೊ ನಾನು ನಿಮಗೆ ಹೇಳ್ತೀನಿ ವಾಟ್ AI ಕ್ಯಾನ್ ನಾಟ್ ರೀಪ್ಲೇಸ್. AI ಕ್ಯಾನ್ ನಾಟ್ ರೀಪ್ಲೇಸ್ ದಟ್ ಯು. ನಿಮ್ಮನ್ನು AI ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, AI ಕ್ಯಾನ್ ಆನ್ಸರ್ ದಿ ಕ್ವಶನ್, AI ಕ್ಯಾನ್ ಜನರೇಟ್ ಅ ಲೆಸನ್ ಪ್ಲ್ಯಾನ್ಸ್ ದಟ್ ಕ್ಯಾನ್ ಗಿವ್ ಯು ದ ಕ್ರಿಯೇಟಿವ್ ಐಡಿಯಾಸ್, ಪ್ಲ್ಯಾನಿಂಗ್, right? But that cannot answer how you connect emotionally. AI cannot replace a teacher, the one who encourages a child after failure. Getting the point now? Because you are everything in the class. ಸೊ ನೀವು ಯಾವಾಗ ಸ್ಮೈಲ್ ಮಾಡ್ತಾ ಮಗು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಿರೋ, ಸೊ ಆ ಒಂದು ಕನೆಕ್ಟಿವಿಟಿ, ಆ ಒಂದು ಎಮೋಷ್ನಲ್ ಫೀಲಿಂಗ್, ಆ ಒಂದು ಎನ್ಕರೇಜ್ಮೆಂಟ್ AI ಕೊಡೋಕ್ಕಾಗಲ್ಲ. ಆ್ಯಂಡ್ ವೆನ್ ಯು ಫೋಕಸ್, ವೆನ್ ಯು ವರ್ಕ್ ಆಸ್ ಅ ಕೇರಿಂಗ್ ಮೆಂಟರ್, ವೇರ್ ಯು ಅಂಡರ್ಸ್ಟ್ಯಾಂಡ್ ದ ಚಿಲ್ಡ್ರನ್ಸ್ ಎಮೋಷನ್ಸ್, that help you there to handle the classroom positively, so that AI will not replace you. Classroom filled with trust and belongings. ಸೊ ಆ ಟ್ರಸ್ಟ್ನ ಬಿಲ್ಡ್ ಮಾಡೋದು ಯಾರು? ಅಗೈನ್ ನೀವೇ ಅಲ್ವಾ? ಇನ್ಸ್ಪಿರೇಷನ್ಸ್ ಅಂತ ಬರೋದು ಎಲ್ಲಿ? ಸೊ ನಮ್ಮಿಂದ ಅಂದರೆ ಟೀಚರ್ಸಿಂದ. ದಟ್ ಚೇಂಜಸ್ ದ ಸ್ಟೂಡೆಂಟ್ ಲೈಫ್. ಟೆಕ್ನಾಲಜಿ ಈಸ್ ಅ ಪವರ್ಫುಲ್ ಅಸಿಸ್ಟೆಂಟ್. ಲಿಸನ್, technology is a powerful assistant. That is your assistant, but you have to learn how to use it wisely. So here teachers provide the human connection, not the machineries, not the tools. So that, dear teachers, please be skilled and get ready to lead on the upcoming years. And how to lead? How can I be ready to become a global educator? How can I be a future ready teacher? ಅಂತ ನೀವು ಕೇಳೋದಾದರೆ, yes. So you have to start committing yourself to learn lifelong. Lifelong learning ಗೆ ನೀವು ಕಮಿಟ್ ಆಗಬೇಕು. You have to develop your communication skills, study child development and psychology, understand that process, strengthen the classroom management,
learn phonics and early literacy strategies, understand educational technology, practice leadership, reflect on teaching and keeping improving. Every day, when do you focus like this? When do you commit yourself to learn, thrive, and definitely easy to develop in your career? The teacher who grow continuously will be the teacher school seek. ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ಟೀಚರ್ನ ಸ್ಕೂಲ್ ಹೈಯರ್ ಮಾಡ್ತಾರೆ ಅಂದರೆ ದ ಸ್ಕಿಲ್ಡ್ ಒನ್, ರೈಟ್? Hope you got the clarity that what you wanted to do and how you wanted to be ready. I truly believe that teaching is one of the most meaningful professions in the world. So ಯಾವುದಪ್ಪ ಮೀನಿಂಗ್ಫುಲ್ ಪ್ರೊಫೆಷನ್ಸ್ ಅಂತ ನೀವೇನಾದರೂ ಕೇಳೋದಾದರೆ I'll tell you directly that is teaching. ಯಾಕೆ ಟೀಚಿಂಗ್ ಅಂತ ಕೇಳೋದಾದರೆ ಟೀಚರ್ ಹ್ಯಾಸ್ ದಿ ಅಪರ್ಚುನಿಟಿ ಟು ಶೇಪ್ ಲೈವ್ಸ್. ಒಂದು ಟೀಚರ್, ಒಂದು ಶಿಕ್ಷಕ, ಒಂದು ಗುರು ಅಂತ ನಾವೇನು ಹೇಳ್ತೀವೋ ಅವ್ರಿಗೆ ಮಾತ್ರನೇ ಇರುವಂಥದ್ದು ಆಪರ್ಚುನಿಟಿ ಟು ಶೇಪ್ ದಿ ಮಲ್ಟಿಪಲ್ ಲೈವ್ಸ್, ಇನ್ಫ್ಲೂಯೆನ್ಸ್ ಫ್ಯಾಮಿಲೀಸ್ ಆ್ಯಂಡ್ ಬಿಲ್ಡ್ ಅ ಬೆಟರ್ ಫ್ಯೂಚರ್. ಇವತ್ತೇನು ನಾವು ಸಮಾಜದಲ್ಲಿ ಎಲ್ಲ ರೀತಿ ನೋಡ್ತಾ ಇದ್ದೀವೋ ದಟ್ ಇಸ್ ಪಾಸಿಬಲ್ ಫ್ರಮ್ ದಿ ಟೀಚರ್, ದ ಒನ್ ಹೂ ಇನ್ಫ್ಲೂಯೆನ್ಸ್, ಒನ್ ಹೂ ಗೈಡ್ಸ್, ಒನ್ ಹೂ ನರ್ಚರ್ಸ್, ಒನ್ ಹೂ ಹೆಲ್ಪ್ ದಿ ಚಿಲ್ಡ್ರನ್, ಒನ್ ಹೂ ಮೋಟಿವೇಟ್ಸ್, right? The future of education is bright. So here we should be ready to evolve. Think that and start your journey. And yours, here in our Janvi Academy, we are transforming teachers, inspiring generations. Together, we can prepare educators, make a lasting difference. ಸೊ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಕಲಿಯೋದ್ರಿಂದ, ನಮ್ಮಲ್ಲಿ ಜಾನ್ವಿನಲ್ಲಿ ನೀವು ಕಲಿಯೋದ್ರಿಂದ, ಎಸ್ ಯು ಕ್ಯಾನ್ ಇನ್ಫ್ಲೂಯೆನ್ಸ್, ಯು ಕ್ಯಾನ್ ಡೆವಲಪ್ ಆ್ಯಂಡ್ ಯು ಕ್ಯಾನ್ ಥ್ರೈವ್ ಇನ್ ಯುವರ್ ಕರಿಯರ್, ರೈಟ್? ಸೊ ದಿಸ್ ವಿಡಿಯೋ ಇನ್ಸ್ಪೈರ್ಸ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್. Tell me in the comments, what is the biggest challenge teachers will face in the next 5 years? If you wanted to become a future-ready global educator, connect with Janvi Academy. Dial number 8150097126 to know more about programs and join our courses. Learn today, lead tomorrow. Let's continue learning together.